ಕಿಸ್ ಸಿನಿಮಾ ಆದ ನಂತರದಲ್ಲಿ ತೆಲುಗುನಲ್ಲೂ ಸಾಕಷ್ಟು ಹೆಸರು ಮಾಡಿದ್ದೀರಿ. ಈ ಕಡೆ ನಿಮ್ಮ ಜೊತೆಗಿದ್ದ ನಾಯಕಿ ಶ್ರೀಲೀಲಾ ಅವರು ಸಿಕ್ಕಾಪಟ್ಟೆ ಫೇಮಲ್ಲಿ ಬಂದಿದ್ದಾರೆ. ಈಗಲೂ ಕೂಡ ಮಾತುಕತೆಯಲ್ಲಿ ಇರ್ತೀರಾ? ಮತ್ತು ಶ್ರೀಲೀಲಾ ಅವರ ಬೆಳವಣಿಗೆ. ಆ, ನಾನು ಮತ್ತು ಶ್ರೀಲೀಲಾ ಒಟ್ಟಿಗೆ ಲಾಂಚ್ ಆಗಿದ್ದು AP ಅರ್ಜುನ್ ಸರ್ ಕಿಸ್ ಮೂವಿಯಲ್ಲಿ. ಸೊ ಅದಾದಮೇಲೆ ಅವರು ತುಂಬ ಸಿನಿಮಾಗಳು ಮಾಡಿದ್ರು. ನಾನು ಕನ್ನಡದಲ್ಲಿ ಇಲ್ಲಿ ಬ್ಯುಸಿ ಆದೆ. ತೆಲುಗುಯಿಂದ ಬಂತು, ಬಟ್ ನನಗೆ ಕನ್ನಡ ಬಿಟ್ಟು ಹೋಗೋದಕ್ಕೆ ಲೈಕ್ ಐ ಪರ್ಸ್ನಲಿ ಡೋಂಟ್. ಯಾಕಂತಂದರೆ ನಾನು ಏನೇ ಯೋಚನೆ ಮಾಡಿದ್ರು ಅಥವಾ ಲೈಕ್ ಮಾತಾಡಿದ್ರು ಅಥವಾ ನಟಿಸ್ಬೇಕಾದ್ರೆ ಎಲ್ಲ ಥಿಂಕ್ ಮಾಡೋದು ಕನ್ನಡದಲ್ಲಿ. ಸೊ ಐ ವಿಶ್ ನಾನು ಇಲ್ಲಿಂದನೇ ಎಲ್ರಿಗೂ ರೀಚ್ ಆಗಬೇಕಂತ. ಆ್ಯಂಡ್ ಮೋರ್ ಓವರ್ ಅವ್ರು ಇವತ್ತು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಮಾಡ್ತಾ ಇದ್ದಾರೆ. ಐ ವಿಶ್ ಆರ್ ಆಲ್ ದ ಬೆಸ್ಟ್. ಆ್ಯಂಡ್ ಇವಾಗ ಅವಾಗ ಮಾತಾಡ್ತಾ ಇರ್ತೀವಿ. ಅವಳು ಅಪ್ಡೇಟ್ ಶೇರ್ ಮಾಡ್ತಿರ್ತಾಳೆ. ಸೊ ನಂದು ಮೂವಿ ಹಿಂಗೆ ನಡೀತಾ ಇದೆ ನಾನು ಹೇಳ್ತಾ ಇರ್ತೀನಿ. ದಟ್ಸ್ ಆಲ್ಸೋ ಲೈಕ್ ಅದು ಬಿಟ್ಟು ಏನಂತಂದರೆ ಪರ್ಸನಲಿ ಫ್ರೆಂಡ್ಸ್ ಅಲ್ಲ, ಲೈಕ್ ಇಬ್ಬರು ತುಂಬ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರಿಂದನೇ ಒಬ್ರ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಜಾಸ್ತಿ ಒಂದು ಶೇರಿಂಗ್ ಟಾಕ್ಸ್ ಇರುತ್ತೆ ಅಷ್ಟೇ, ನಥಿಂಗ್ ಮೋರ್. ಜೊತೆಗೆ ಕಿಸ್ಸ ಪ್ರಮೋಷನ್ ಟೈಮಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬ ದೊಡ್ಡ ಸಾಥ್ ಕೊಟ್ಟಂಥ ನಟರು ಆ ಟೈಮಲ್ಲಿ. ಅಂದರೆ ಹೊಸೊಬ್ಬರು ಬರ್ತಾ ಇದ್ದಾರೆ, ಇವರು ನೆಕ್ಸ್ಟ್ ಲೆವೆಲ್ ನಿಲ್ತಾರೆ ಅಂತ ಅಂದ್ಬಿಟ್ಟು ಅವಲ್ಲೇ ಭವಿಷ್ಯ ಹೇಳಿದ್ರು. ಅದು ನಿಜ ಆಗ್ತಿದೆ. ಈಗ ನೀವು ಬರ್ತಿರುವಂಥ ಫಾಲೋ ಅಪ್ ಸಿನಿಮಾಗಳಲ್ಲಿ ಅವ್ರ ಸಿನಿಮಾಗಳಾಗಲಿ ಎಲ್ಲವೂ ದೊಡ್ಡ ಉದಾಹರಣೆ ಅವ್ರು ಕೊಟ್ಟಂಥ ಸಾಥು. ಜೊತೆಗೆ ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ, ರಿಲೀಸ್ ಆದ ನಂತರದಲ್ಲೂ ಕೂಡ ಯಶ್ ಅವರು ನಿಮ್ಗೆ ಕರೆ ಮಾಡಿ ಒಂದೊಳ್ಳೆ ಮಾತುಗಳನ್ನು ನಿಮ್ಮ ಜೊತೆ ಮಾತನಾಡಿದ್ರಂತೆ. ನಿಜನಾ? ಏನಂತ ಹೇಳಿದ್ರಂತೆ ಯಶ್ ಅವರು? ಎಸ್ ಸರ್, ಈ ಸಹ ಲೈಕ್ ತಮ್ಮನ ಥರ ನೋಡ್ತಾರೆ. ಐ ಶುಡ್ ಥ್ಯಾಂಕ್ ಯಶ್ ಸರ್. ಯಾಕಂತಂದರೆ ಕಿಸ್ ರಿಲೀಸ್ ಆದಾಗ ಅವತ್ತು ನೈಟ್ ಫಸ್ಟ್ ಪರ್ಸನ್ ನನಗೆ ಕಾಲ್ ಮಾಡಿದ್ದು ಯಶ್ ಸರ್. ಸೊ ಲೈಕ್ ನಂಬಕ್ಕೆ ಆಗಿಲ್ಲ ಅದು. ತುಂಬ ಖುಷಿ ಆಯಿತು. ಅಂದರೆ ಅಷ್ಟು ದೊಡ್ಡ ಸ್ಟಾರ್ ಒಬ್ಬ ನ್ಯೂ ಕಮ್ಮರಿಗೆ ಆ ಥರ ಸಪೋರ್ಟ್ ಮಾಡೋದು. ಸೊ ನಿಂಗೆ ಏನೇ ಬೇಕಾದರೂ ಕೇಳ್ಸಿನ ಅಂತ ಹೇಳಿದರು. ಸೊ ಆ ರೆಸ್ಪಾನ್ಸಿಗೆ ನನ್ನ ಕಡೆಯಿಂದ ಎನಿ ಟೈಮ್ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ಆ್ಯಂಡ್ ಬೇಕಾಗುತ್ತೆ ಸರ್ ಆ ಥರ ಒಂದು ಕಾನ್ಫಿಡೆನ್ಸ್ ಕೊಡೋರು, ಲೈಕ್ ಸೀನಿಯರ್ಸ್ಗಳದ್ದು ಏನಂತಾರೆ ಗೈಡೆನ್ಸ್ ಬೇಕಾಗುತ್ತೆ. ಸೊ ತುಂಬ ಖುಷಿ ಇದೆ. ಅವರು ಕಿಸ್ಸಿಗಂತೂ ಪ್ರೀ ರಿಲೀಸ್ ಇವೆಂಟ್, ಟ್ರೈಲರ್ ಲಾಂಚ್ ಇವೆಂಟ್, ಈ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದರು. ಸೊ ಬಿಗ್ ಥ್ಯಾಂಕ್ಸ್ ಟು ಎಸ್ ಸರ್. ಆ್ಯಂಡ್ ಈಗ ಟಾಕ್ಸಿಕ್ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಸರ್. 100% ರಾಕಿಂಗ್ ಸ್ಟಾರ್ ರಾಕ್ ಮಾಡ್ತಾರೆ ಈ ಸಲ, ಡೆಫಿನೆಟ್ಲಿ. ಜೊತೆಗೆ ರಾಯಲ್ ರಿಲೀಸ್ಗೆ ಯಾವ ರೀತಿ ಪ್ಲಾನ್ಸ್ ಇದೆ? ಯಾವಾಗ ಬರ್ಬೋದು ಸರ್? ರಾಯಲ್ ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ಇವಾಗ ಪೋಸ್ಟ್ ಪ್ರೊಡಕ್ಷನ್ ಇನ್ನೇನು ಎಂಡಿಂಗ್ ಸ್ಟೇಜಸಲ್ಲಿದೆ. ಸೊ ಎಲೆಕ್ಷನ್ಸ್ ಮುಗಿದ ತಕ್ಷಣ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಒಂದು ಸಾಂಗ್ ಲೈಕ್ ಪ್ರಮೋಷನ್ ಸ್ಟ್ರಾಟಜೀಸ್ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ನೆಕ್ಸ್ಟ್ ವಿತಿನ್ ಫ್ಯೂ ಮಂತ್ಸ್ ವಿಲ್ ಅನೌನ್ಸ್ ರಿಲೀಸ್ ಡೇಟ್, ಅಥವಾ ಆದಷ್ಟು ಬೇಗ ಬರ್ತೀವಿ ಸರ್, ಅದಂತೂ ಪಕ್ಕ. ಮೈಸೂರಿಂದ ಇಲ್ಲಿ ತನಕ ಸಾಕಷ್ಟು ಕನ್ಸುಗಳು ಹೊತ್ಕೊಂಡು ಬರ್ತಾ ಇದ್ರಿ. ಯಾಕಂದರೆ ನೀವೇ ಹೇಳಿದ್ರಿ ಜರ್ನಿ ಇದೆಯಲ್ಲ, ಜರ್ಮನಿಯಿಂದ ಅದೇನೋ ಸಿಕ್ಕದಂಥ ಒಂದು ಕೆಲಸ ಬಿಟ್ಟು ಮತ್ತೆ ಇನ್ನು ನಟನೆ ಕಡೆಗೆ ಕಿರುತೆರೆಗೆ ಬರ್ತೀರಿ, ಅಲ್ಲಿ ಹಿಟ್ ಆಗ್ತೀರಿ, ಸಿನಿಮಾ ಬರ್ತೀರಿ, ಅಲ್ಲೂ ಈಗ ದೊಡ್ಡ ಜರ್ನಿಯನ್ನು ಕೊಟ್ಟಿದೆ. ಒಂದು ಸೆಕೆಂಡ್ ಈಗ ವಿರಾಟ್ ಅವರ ಹಿಂದಿನ ಲೈಫ್ ಈಗ ನೋಡಿದ್ರೆ ಆ ಜರ್ನಿ ಇದೆಯಲ್ಲ, ಕನ್ಸು ಕೊಡ್ಕೊಂಡು ಬಂದದ್ದು ಮೈಸೂರಿಂದ ಇಲ್ಲಿ ತನಕ, ಎಷ್ಟು ಖುಷಿ ಕೊಡ್ತಾ ಇದೆ ಸರ್? ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಐ ಫೀಲ್ ಮೋರ್ ರೆಸ್ಪಾನ್ಸಿಬಲ್. ಯಾಕಂತಂದರೆ ಇದಕ್ಕೋಸ್ಕರ ತುಂಬ ನೈಟ್ಸ್ ಕಷ್ಟಪಟ್ಟಿದ್ವಿ, ತುಂಬ ದಿನ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ವಿ. ಸೊ ಇವಾಗ ಆ ದಿನಗಳು ಬರ್ತಾ ಇದೆ. ಸೊ ಇನ್ನೂ ಕೇರ್ಫುಲ್ ಆಗಿ, ಕಾಷಿಯಸ್ ಆಗಿ, ಇನ್ನೂ ಜಾಸ್ತಿ ವರ್ಕ್ ಮಾಡೋ ಕಡೆ ಹೆಜ್ಜೆ ಆಗ್ತೀನಿ. ಆ್ಯಂಡ್ ನನಗೊಂದು ಅಪ್ಪು ಸರ್ ಹೇಳಿದ ಮಾತು ನೀವು ನಂಬಲ್ಲ, ನನಗೆ ಎವ್ರಿ ಟೈಮ್ ಅದೇ ಕಿವಿಯಲ್ಲಿ ಓಡಾಡುತ್ತೆ. ಎನಿಥಿಂಗ್ ಈ ಥರ ದೊಡ್ಡದು ಲೈಕ್ ಒಂದು ಚಿಕ್ಕ ಕೆಲಸ ಮಾಡ್ಬೇಕಂತಂದ್ರೆ ನನಗೆ ಅಪ್ಪು ಸರ್ ಮಾತು ಕೇಳುತ್ತೆ. ಆ್ಯಕ್ಚುಲಿ ಶೀಲಾ ಸುಶೀಲಾ ಸಾಂಗ್ ಇತ್ತು ಕಿಸ್ಸಲ್ಲಿ, ಅದು ಅಪ್ಪು ಸರ್ ಹತ್ರ ಲಾಂಚ್ ಮಾಡಿಸಿದ್ವಿ. ಆವಾಗ ಕ್ಯಾರಮ್ನಲ್ಲಿ ಮಾತಾಡ್ಬೇಕಾರೆ ಅಪ್ಪು ಸರ್ ಕೇಳಿದೆ. ಅಪ್ಪು ಸರ್ ನನಗೆ ಆವಾಗ ಯುವರತ್ನ ಅದು ಫೀಲ್ ದ ಪವರ್ ಸಾಂಗ್ ತೋರಿಸಿದ್ರು. ಅವಾಗ ಏನು ಸರ್ ನೀವು ಪ್ರತಿ ಮೂವಿಲಿ ನೆಕ್ಸ್ಟ್ ಹೋಗ್ತೀರಾ ಡ್ಯಾನ್ಸಲ್ಲಿ, ವಾವ್ ಅಂತ ಕೇಳಿದೆ. ಅದಕ್ಕೆ ಅಪ್ಪು ಸರ್ ಹೇಳಿದರು, ನಾವು ಪ್ರತಿ ಮೂವಿಗೂ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಅದಕ್ಕಿಂತ ಒಂದು ಲೆವೆಲ್ ಅಪ್ ಹೋಗಲಿಲ್ಲ ಅಂತಂದರೆ ನಮ್ಮ ಆಡಿಯನ್ಸ್ ಅಥವಾ ನಮ್ಮ ಫ್ಯಾನ್ಸ್ ಅವ್ರು ಕೊಡೋ ಒಂದೊಂದು ರೂಪಾಯಿಗೂ ನಾವು ಬೆಲೆ ಕೊಟ್ಟಂಗೆ ಆಗಲ್ಲ ಫುಲ್ಲು. ಸೊ ಅವ್ರು ಪ್ರತಿ ಸಲ ನಮ್ಮ ಹೀರೋ ಅಂತ ಕಾಲರ್ ಎತ್ಕೋಬೇಕು, ನಾನು ಅಷ್ಟು ವರ್ಕ್ ಮಾಡ್ತೀನಿ, ಅವ್ರು ಕೊಡೋ ಒಂದು ರೂಪಾಯಿಗೂ ಮೋಸ ಆಗದಿರೋ ಥರ ವರ್ಕ್ ಮಾಡ್ತೀನಿ ಅಂತ ಹೇಳಿದರು. ನಾನು ನಿಜವಾಗ್ಲೂ ಕಂಫರ್ಟ್ ಝೋನ್ ಒಂಚೂರು ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಈ ಮಾತು ಅಂಥ ದೊಡ್ಡ ಮಗ, ಐ ಮೀನ್ ರಾಜ್ಕುಮಾರ್ ಸರ್ ಮಗ ಅಂಥ ದೊಡ್ಡ ಸ್ಟಾರ್ ಆ ಥರ ಎಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ಇನ್ನು ನಾವೆಲ್ಲ 100% ಪಡಲೇಬೇಕು ಸರ್. ಸೊ ಹೀಸ್ ಅ ಬಿಗ್ ಇನ್ಸ್ಪಿರೇಷನ್ ಸರ್. ಥ್ಯಾಂಕ್ ಯು ವಿರಾಟ್ ಅವರೇ. ನಿಮ್ಮ ಮಾತಿನಲ್ಲಿ ಅಂದರೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ತುಡಿತಾ ಇದ್ದಿಲ್ಲ, ಅದೇ ನಿಮ್ಮ ಸಕ್ಸಸ್ಗೆ, ಈ ಥರದೊಂದು ಒಳ್ಳೆ ದೊಡ್ಡ ಜರ್ನಿಗೆ ಕಾರಣ ಆಗಿರೋದು ಅನ್ಸುತ್ತೆ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಈಗ ರಾಯಲ್ ನೆಕ್ಸ್ಟ್ ಬರ್ತಿರೋಂಥ ನಂತರದಲ್ಲಿ ಬರ್ತಿರೋಂಥ ಸೂರಿ ಸರ್ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ನ್ಯೂಸ್ ಫಸ್ಟ್ ಚಾನಲಿಗೂ ಅಷ್ಟೇ ಡೇ ಒನ್ನಿಂದ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಎಂಟೈರ್ ನಮ್ಮ ಕನ್ನಡ ಫ್ಯಾನ್ಸ್ಗೂ ಅಷ್ಟೇ
ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ನಿಮಗೆ ನಿಮ್ಮ ಮುಂದೆ ನಾನು ತಲೆ ತಗ್ಸೋಂಥ ಒಂದು ಕೆಲಸ ಕೂಡ ಮಾಡಲ್ಲ. ಆ್ಯಂಡ್ ನಿಮಗೆ ಖುಷಿ ಕೊಡೋವಂಥ ಎಲ್ಲ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡಿದೆ ರಾಯಲ್ನ ನೋಡಿ ಆದಷ್ಟು ಬೇಗ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿರಾಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೆ ಸುರೇಶ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.